ಆದರೂ ಅಷ್ಟೇ ಅಲ್ವಾ. ಪ್ರಪಂಚದಲ್ಲಿ ಧೇನುಗಳು ಅಂತಂದರೆ ಬೇರೆ ಪ್ರಾಣಿಗಳಿಗಿಂತ ನಾವು ಬಹಳ ಮಹತ್ವ ಕೊಡ್ತೇವೆ. ಯಾಕೆ? ಜಗತ್ತಿನಲ್ಲಿರತಕ್ಕಂಥ ಯಾವ ಪ್ರಾಣಿಯಲ್ಲಿಯೂ ಇಲ್ಲದ ವೈಶಿಷ್ಟ್ಯ ಧೇನುವಿನಲ್ಲಿದೆ. ಆ ಧೇನುವಿನಲ್ಲಿಯೂ ಅತ್ಯಂತ ವೈಶಿಷ್ಟ್ಯ ಕಾಮಧೇನುವಿನಲ್ಲಿ. ಧೇನುವೇ ಪ್ರಾಣಿಗಳಲ್ಲಿ ವಿಶಿಷ್ಟ. ಯಾಕೆ ಅಂದರೆ ಧೇನುವಿನಲ್ಲಿರುವ ವೈಶಿಷ್ಟ್ಯ ಪ್ರಪಂಚದ ಇನ್ಯಾವ ಪ್ರಾಣಿಯಲ್ಲೂ ಇಲ್ಲ. ಅದೊಂದು ವಿಶಿಷ್ಟ ಶಕ್ತಿ ಭಗವಂತ ಅದರಲ್ಲಿ ಬಂದು ಕೊಟ್ಟುಬಿಟ್ಟ. ಏನು? ಅದ್ರ ಯಾವುದು ಕೂಡ ತ್ಯಾಜ್ಯ ಇಲ್ಲ ನೋಡಿ. ಈಗ ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ಇರಬಹುದು, ಆ ಪ್ರಾಣಿಯದು ಯಾವುದೂ ತ್ಯಾಜ್ಯ ಅಲ್ಲದೆ ಇದ್ದರೂ ಅದರ ಮಲಮೂತ್ರ ಆದರೂ ತ್ಯಾಜ್ಯ, ಅದು ಗ್ರಾಹ್ಯ ಅಲ್ಲ. ಯಾವ ಪ್ರಾಣಿ ಆದರೂ ಮಲಮೂತ್ರ ಅಸಹ್ಯ. ಆದರೆ ಗೋವಿನದ್ದು ನೀವು ಶುದ್ಧ ಆಗಬೇಕಾದ್ರೆ ಸಗಣಿ ಅದು ಮಲ ನಿರ್ಮಲ ಮಾಡಲಿಕ್ಕೆ ಅದರ ಮಲ ಉಪಯೋಗಿಸೋದು. ಮನೆ ಅಂಗಳ ಶುದ್ಧ ಆಗಬೇಕಾಗಿದ್ರೆ ಅದು ಅಷ್ಟೇ ಅಲ್ಲ, ನಮ್ಮ ಆತ್ಮಶುದ್ಧಿಗೆ ಪಂಚಗವ್ಯ ಪ್ರಾಶನ, ಸಗಣಿ ಗೋಮೂತ್ರ ಹಾಕಿಯೇ ಮಂತ್ರ ಹೇಳಿ ಪಂಚಗವ್ಯ ಮಾಡೋದು. ಸೊ ಯಾವುದರ ಮಲಮೂತ್ರವೂ ಕೂಡ ಬಾಹ್ಯಾಂತ ಶುದ್ಧಿಕಾರಕವೋ ಅಂಥ ಇನ್ನೊಂದು ಪ್ರಾಣಿಯೇ ಇಲ್ಲ. ಮಲಮೂತ್ರವೂ ಪರಿಶುದ್ಧ. ಅದಕ್ಕೊಂದು ಭಾರತದಲ್ಲಿ ಸೊಗಸಾದ ಕಥೆ ಹೇಳಿಬಿಟ್ಟಿದ್ದಾರೆ ವ್ಯಾಸರು. ಲಕ್ಷ್ಮಿ, ಈ ಗೋವಿನ ಅಂಗಾಂಗಗಳಲ್ಲಿ ಸಮಸ್ತ ದೇವತೆಗಳು ಇದ್ದಾರೆ. ಕಡೆಗೆ ಲಕ್ಷ್ಮಿಗೆ ತೋರಿತಂತೆ. ವಿನೋದ ಮಾಡ್ತಾರೆ ವ್ಯಾಸರು ಇಂಥ ಕಥೆಗಳ ಮೂಲಕ. ಏನು ಅಂದರೆ ಎಲ್ಲ ದೇವತೆಗಳು ಇದ್ದಾರೆ, ನಾನು ಯಾಕೆ ಬಿಡೋದು, ನಾನು ಹೋಗಿ ಅದರ ದೇಹದಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ ಗೋವಿನ ಹತ್ರ ಹೋದ್ಲಂತೆ ಲಕ್ಷ್ಮಿ. ಏನು ತಾಯಿ, ಅಲ್ಲ ನನಗೊಂಚೂರು ಜಾಗ ಕೊಡು, ನಾನು ಇದ್ದು ಬಿಡ್ತೇನೆ ನಿನ್ನ ಮೈಯಲ್ಲಿ. ಜಾಗ ಇಲ್ಲ, ಎಲ್ಲ ಕೊಟ್ಟಾಯಿತು, ಇನ್ನು ನನ್ನ ಮೈಯಲ್ಲಿ ಎಲ್ಲ ದೇವತೆಗಳು ಕೂತು ಬಿಡ್ತಾರೆ, ನಿನಗೆ ಜಾಗವೇ ಇಲ್ಲ. ಏನಾದರೂ ಮಾಡಿ ಒಂದು ಚೂರು ನನಗೆ ಪ್ರೊವೈಡ್ ಮಾಡಪ್ಪ ಅಂತ ರಿಕ್ವೆಸ್ಟ್ ಮಾಡಿಕೊಂಡಂತೆ ಲಕ್ಷ್ಮಿ. ಹಾಗಾಗಿ ನನ್ನ ಮಲಮೂತ್ರದಲ್ಲಿ ಕೂಡು ಅಂತ ಹೇಳ್ತಂತೆ. ಅದರಿಂದ ಸಗಣಿಯಲ್ಲಿ ಗೋಮೂತ್ರದಲ್ಲಿ ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ. ಏನು ಮಾಡಿದರೂ ಶುದ್ಧ. ಅದು ರೋಗಹರ, ಬರೇ ಶುದ್ಧ ಅಲ್ಲ, ಅನೇಕ ರೋಗಗಳನ್ನು ಪರಿಹಾರ ಮಾಡತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾನು ಅನೇಕ ಬಾರಿ ಹೇಳಿದ್ದೆ, ಸ್ಕಿನ್ ಡಿಸೀಸು, ಈ ಎಕ್ಸಿಮಾ ಇತ್ಯಾದಿಗಳು ಇರ್ತಾವಲ್ಲ, ಕೈ ಎಲ್ಲ ತುರಿಕಜ್ಜಿ ಮೈಯಲ್ಲಿ, ಅದು ಈ ಕ್ಷೌರ ಮಾಡಿಸ್ಕೊಂಡು ಅದು ಅವ್ರದ್ದು ಬಾಳ್ನಲ್ಲಿ ಯಾರ್ಯಾರಿಗೋ ಕ್ಷೌರ ಮಾಡಿ ಇವ್ರಿಗೂ ಮಾಡಿಬಿಡ್ತಾರೆ. ಅವ್ರು ತುರ್ಕಜ್ಜಿ ಶುರುವಾಗಲಿದ್ರೆ ತುರಿಕೆ ಶುರು ಆಗ್ಬಿಟ್ರೆ ಅದು ಹೋಗೋದೇ ಇಲ್ಲ. ಅದಕ್ಕೆ ಏನು ಮೆಡಿಸಿನ್ ಇಲ್ಲ. ಕಡೆಗೆ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಸೋಪ್ ಹಾಕಬೇಡಿ ಅಷ್ಟೇ, ಅವ್ರಿಗೆ ಇನ್ನೇನು ಅವ್ರು ಮದ್ದಿಲ್ಲ, ಸೋಪ್ ಹಾಕಬೇಡಿ ಅಂತಾರೆ. ಸೋಪ್ ಹಾಕಿದ್ರೆ ಏನು ಗುಣ ಆಗೋದ್ರಿಂದ ಜೋರಾಗ್ತಾನೆ ಇರುತ್ತೆ ಅದು. ಅದಕ್ಕೆ ಇರುವ ಏಕಮಾತ್ರ ಮೆಡಿಸಿನ್ ಅಂದರೆ, ಏಕಮಾತ್ರ ಅಲ್ಲ, 2 ಮೆಡಿಸಿನ್ ಇದೆ ನೋಡಿ. ಮೈಯಲ್ಲಿ ಹೇಳ್ತಕ್ಕಂಥ ತುರಿಕಜ್ಜಿ ಇದೆಯಲ್ಲ, ಅದು ತುರಿಸ್ತಾ ಇರೋದು, ತುರಿಸೋಷ್ಟು ಜಾಸ್ತಿ ಆಗ್ತಾ ಹೋಗು, ಗುಣವುದೇ ಇಲ್ಲ ಅದು ಒಮ್ಮೆ ಬಂದರೆ ಸಾಮಾನ್ಯ. ತುಂಬ ಜನ ಎಕ್ಸಿಮಾ ಅದಂದರೆ ಅದೊಂದು ಭಯಾನಕ, ಹೆದರಿ ಬಿಡ್ತಾರೆ ಜನ ಅದಕ್ಕೆ. ಯಾಕಂದರೆ ಮೆಡಿಸಿನ್ ಇಲ್ಲ. ಮೆಡಿಸಿನ್ ಇದೆ, ಬಹಳ ಸುಲಭದ ಮೆಡಿಸಿನ್ ಇದೆ, ಡೆಫಿನೆಟ್ ಕ್ಯೂರ್. 2 ಮೆಡಿಸಿನ್, ಒಂದು ಮೃತ್ತಿಕೆ, ಮತ್ತೊಂದು ಗೋಮಯ. ಇದು 2 ಹಾಕಿದರೆ ಎಕ್ಸಿಮಾ ಇದ್ದಲ್ಲಿ ಮೃತ್ತಿಗೆ ಹಚ್ಚಿ ಗೋಮಯ ಹಚ್ಚಿ 3 ದಿವಸದಲ್ಲಿ ಗರಟೆ ಹೋಗುತ್ತೆ. ಆದರೆ ಅಯ್ಯೋ ಗಲೀಜು, ಹಾಕೋಲ್ಲ ಯಾರು, ಸೋಪ್ ಹಾಕೇ ತೆಗಿತಾರೆ, ಮತ್ತೆ ಅಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ. ಅದು ಕಾಸ್ಟ್ಲಿಯಷ್ಟು ಸೋಪು, ಅದು ಏನು ಉಪಯೋಗ ಇಲ್ಲದೆ. ಸುಣ್ಣ, ಮೈಗೆ ಸುಣ್ಣ ಹಾಕಿ ಸ್ಕಿನ್ ಸುಡುವಂಥದ್ದಕ್ಕೆ ಸುಣ್ಣ ಕೊಟ್ಟು ಅದನ್ನು ನಮ್ಮಿಂದ ಅದಕ್ಕೆ 1-2 ಪಟ್ಟು ದುಡ್ಡು ತಗೊಂಡು ಸುಣ್ಣ ಕೊಡೋದು ಹಚ್ಚಲಿಕ್ಕೆ. ಅವರು ಅದನ್ನು ಹಚ್ಚಿಕೊಳ್ಳೋದು, ಯಾಕಂದರೆ ಪರಿಮಳದ ಸುಣ್ಣ ಅಷ್ಟೇ ರೋಗ. ಆದರೆ ನೀವು ಮಣ್ಣು ಹಚ್ಚಿ ಗೋಮಯ ಹಚ್ಚಿ, ಅದನ್ನ ಹಿಂದಿನವರು ಪ್ರತಿನಿತ್ಯ ಮೃತ್ತಿಕಾ ಸ್ನಾನ ಗೋಮಯ ಸ್ನಾನ ಮಾಡ್ತಿದ್ರು. ಕ್ಷೌರ ಮಾಡಿಸಿಕೊಂಡ್ರೆ ಅಂತೂ ಕಂಪಲ್ಸರಿಯಾಗಿ ಮೃತ್ತಿಕಾ ಸ್ನಾನ, ಯಾಕೆಂದರೆ ಯಾವುದೇ ಚರ್ಮ ರೋಗ ಬರಬಾರದು. ಇಷ್ಟು ಆರೋಗ್ಯ ಶಾಸ್ತ್ರವನ್ನು ಹಿಂದಿನವರು ಎಚ್ಚರದಿಂದ ಪಾಲಿಸ್ತಾ ಇದ್ರು. ಈಗ ಎಲ್ಲ ಅದು ಸಸಾರ, ಯಾಕಂದರೆ ಪರಿಮಳ ಇಲ್ಲ. ಸೋಪನ್ನು ಘಮಘಮಿಸುವ ಸುಣ್ಣ ಹಚ್ಚಿ ಸ್ನಾನ ಮಾಡಬೇಕು. ಅದರಿಂದ ಸುಟ್ಟು ಹೋಗುತ್ತೆ, ಅದು ಗೊತ್ತಾಗಲ್ಲ ನಮಗೆ. ಸುಟ್ಟು 1 ದಿವಸ ಕೊನೆಗೆ ಸುಡೋದೇ ಅಲ್ವ ಸ್ವಾಮಿ, ಹೋಗ್ಲತ್ಲಾಗಿ 1 ದಿವಸ ಮಕ್ಕಳು ಸುಡ್ತಾರೆ, ಈಗ ನಾವೇ ಸುಟ್ಕೊಳ್ಳೋದಷ್ಟೇ. ಈ ಥರ ಆಗಿದೆ, ಯಾವ ಎಚ್ಚರವೂ ಇಲ್ಲ. ಸೋಪ್ ಹಾಕುವುದು ಅಂದರೆ ಒಂದು ಅಸಹ್ಯ ಕ್ರಿಯೆ. ಅದು ಅದರ ಕಂಪು ನಮ್ಮನ್ನು ಎಕ್ಸ್ಪ್ಲೈರ್ ಮಾಡಲಿಕ್ಕೋಸ್ಕರ ಸೆಂಟೆಡ್ ಸುಣ್ಣ, ಅದು ಏನೂ ಇಲ್ಲ ಅದರಲ್ಲಿ. ಮಹಾ ದರಿದ್ರ ವಸ್ತು ಅದು. ಇಡೀ ಮನುಷ್ಯನ ಚರ್ಮವನ್ನು ಸುಡ್ತಾ ಇರುತ್ತೆ ಪ್ರತಿ ದಿವಸ. ಅದು ಏನು ಆನಂದವಾಗಿ ಹಚ್ಕೋತಾನೆ, ಏನು ಕಥೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತುಂಟ, ನೀವು ಎಷ್ಟೇ ಸೋಪ್ ಹಾಕಿ ಸ್ನಾನ ಮಾಡಿದವನ ಬೆವರು ವಾಸನೆಯೇ, ಅದೇನು ಸೋಪಿನ ಪರಿಮಳ ಬರೋಲ್ಲ, ಬೆವರು ಅದು ವಾಸನೆಯೇ. ಆದರೆ ನೀವು ಮೃತ್ತಿಕೆ ಹಾಕಿ ಮೈ ತುಳಿಯಿರಿ, ಯಾವ ಕಾಲಕ್ಕೂ ಮೈ ಬೆವರಿದರೆ ವಾಸನೆ ಬರೋಲ್ಲ, ಯಾವ ಕಾಲಕ್ಕೂ ಬರೋಲ್ಲ. ಇದು ಚಾಲೆಂಜ್. ಬೇಕಾದ್ರೆ ನೀವು ಇದನ್ನು ಟೆಸ್ಟ್ ಮಾಡಿ ನೋಡಿ, ಫೇಲ್ಯೂರ್ ಆದರೆ ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು. ನೀವು ಮೃತ್ತಿಕಾ ಸ್ನಾನ ಮಾಡಿದರೆ ಬೆವರು ವಾಸನೆ ಬರೋಲ್ಲ.
ಇದ್ದಿದ್ರೆ ಏನು ಕಷ್ಟ ಗೊತ್ತುಂಟ. ಕೆಲವು ಸರ್ತಿ ಪಚೀತಿ ಕೆಲವರು ಬರ್ತಾರೆ, ಅವರು ಬರುವಾಗ ಅವರ ಮೈ ವಾಸನೆ ಬರ್ತಾ ಇರ್ತದೆ, ಹೊಸಡು ವಾಸನೆ ಬರ್ತಾ ಇರ್ತದೆ, ಮಾತಾಡೋ ಬಾಯಿ ತೆರೆದು ಬಿಟ್ರೆ ಘಮ್ಮ ಅಂತ ವಾಸನೆ ಬರ್ತಾ ಇರ್ತದೆ. ನಾವು ಆಚೆ ಸರಿದಷ್ಟು ಹತ್ರ ಬರ್ತಾರೆ ಅವರು. ನಾನು ಅನುಭವಿಸಿದ್ದೇನೆ. ನಾನು ಸ್ವಲ್ಪ ಆಚೆ ಹೋಗೋದು, ಅವ್ರು ಏನೋ ಹೇಳೋದನ್ನು ಆಚೆ ಹೋದ್ರು ಅಂತ ಅವ್ರ ಹತ್ರ ಒಂದು ಮತ್ತೆ ಮುಖದ ಹತ್ರ ಈ ಕಡೆಗೆ ನಾನು ಎಂತ ಮಾಡೋದು, ಹೀಗೆ ಕೈ ಹಿಡ್ಕೊಳ್ಳೋದು. ತಮ್ಮ ಹೊಸಡು ವಾಸನೆ ಬರೋದು, ತಮ್ಮ ಚರ್ಮ ವಾಸನೆ ಬರೋದು ಬಹಳ ಜನರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರಿಗೆ ಅದು ಮಾಮೂಲು ಅಭ್ಯಾಸ. ಆದರೆ ಪಕ್ಕನ ನಿಂತವರ ಪಚೀತಿ ಯಾರಿಗೆ ಬೇಕು? ಅದೇ ಮಣ್ಣು ಹಾಕಿ ತೊಳೆದಿದ್ರೆ ಹಾಗೆ ವಾಸನೆ ಬರ್ತಿರ್ಲಿಲ್ಲ. ಅದೇ ಮಣ್ಣು ಹಾಕುದ ಮೈಗೆ, ಛೇ 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 ನಾಗರಿಕರು ನಾವು. ಎಲ್ಲಾದರೂ ಉಂಟಾ? ಇನ್ನೊಂದು ಭಾಷೆ ಗೊತ್ತುಂಟ, ಸ್ನಾನದ ಮಣ್ಣಿನ ಉಂಡೆ ಸಿಗುತ್ತೆ ಅಂಗಡಿಗಳಲ್ಲಿ, ಬೆಂಗಳೂರಿನ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ 1 ರೂಪಾಯಿ, ಇದು 10 ರೂಪಾಯಿ 15 ರೂಪಾಯಿ ಕೊಟ್ಟು ಸೋಪ್ ಸಿಗುವ 1 ರೂಪಾಯಿ ಕೊಟ್ಟು ದರಿದ್ರ ಯಾರು ತಗೋತಾರೆ? ಅಷ್ಟು ಕಮ್ಮಿ ಬೆಲೆಯದ್ದು, ಚೀಪ್ ಅಲ್ವಾ? ನಮ್ಮ ಅಷ್ಟು ಚೀಪ್ ಕ್ವಾಲಿಟಿಯ ನಮ್ಮ ಚರ್ಮ, ಛೇ ಛೇ, ಅದು 10-20 ರೂಪಾಯಿ ಕೊಟ್ಟು ಸುಡಬೇಕು ಅದನ್ನು. 1 ರೂಪಾಯಿ ಕೊಟ್ಟು ಮೃತ್ತಿಗೆ ಹಾಕೋದು ನಾಟ್ ವರ್ತ್. ಇಂಥದೇ ಬುದ್ಧಿಗಳು ನಮ್ಮದು. ಹೀಗೆ ಕಾಮಧೇನು ಯಾಕೆ ಹೇಳಿದೆ ಅಂದರೆ ಅದು ಅದರ ಗೋಮಯ, ಅದರ ಮೃತ್ತಿಕೆ ಎಂಥೆಂಥ ರೋಗಗಳನ್ನು ಪರಿಹಾರ ಮಾಡುತ್ತೆ. ಒಳಗಿನ ರೋಗಗಳನ್ನು ಆಯಿತು ಗೋಮಯ ಹಚ್ಚಿಬಿಟ್ರೆ ಮೈಯ ಎಲ್ಲ ಸ್ಕಿನ್ ಡಿಸೀಸ್ ಕಮ್ಮಿ ಮಾಡುತ್ತೆ. ಮತ್ತು ಸ್ಕಿನ್ನಿನ ಆ ಮಣ್ಣು ಮತ್ತು ಗೋಮಯದಲ್ಲಿ ವಿಶೇಷಣ ಗೊತ್ತುಂಟ, ಸ್ಕಿನ್ನಿನ ಆ ಒಂದು ಮೇಲೆ ಆ ಚರ್ಮದ ಕಾಂಪ್ಲೆಕ್ಸ್, ಸ್ಕಿನ್ ಕಾಂಪ್ಲೆಕ್ಸ್ ಅಂತೇವೆ ನಾವು. ಒಂಥರ ಹೊಳಪು, ಸುಕ್ಕು ಗಟ್ಟಿದ ಹಾಗೆ, ನೆರಿಗೆ ಗಟ್ಟಿದ ಹಾಗೆ ಇರುವುದಿಲ್ಲ. ಚರ್ಮ ಯಾವಾಗಲೂ ಕೂಡ ಹೊಳಪು, ಸ್ಮೂತ್ ಆಗಿರುತ್ತೆ. ಆ ಸ್ಮೂತ್ನೆಸ್ಸು ಉಳಿತದೆ. ಅದು ಗೋಮಯದಿಂದ ಮತ್ತು ಮೃತ್ತಿಕೆಯಿಂದ. ಗೋಮಯ ಹಾಕಿದಾಗ ಅಫ್ಕೋರ್ಸ್ ಗೊತ್ತಿದೆ, ಒಂದು ಥರದ ವಾಸನೆ ಬರ್ತದೆ. ಅದು ಗೋಮಯದ ವಾಸನೆ. ಮೈಗೆ ಬರೇ ಗೋಮಯ ಹಚ್ಚಿ ಸ್ನಾನ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮೃತ್ತಿಕೆ ವಾಸನೆ ಮಾಡ್ತಿದ್ರು. ಮತ್ತೆ ಗೋಮಯ ಹಚ್ಚಿದಾಗ ಒಂದು ಸ್ವಲ್ಪ ಗೋಮಯದ ವಾಸನೆ ಮೈಯಲ್ಲಿ ಉಳಿಯುತ್ತೆ. ಅದಕ್ಕೆ ಮೃತ್ತಿಕೆ ಹಾಕಿ ತೊಳೆದು ಬಿಟ್ರೆ ಹೇಳಿದ್ನಲ್ಲ, ಮೈಯ ವಾಸನೆ ಎಷ್ಟು ಹೋಗುತ್ತೆ ಅಂದರೆ ಬೆವರು ಕೂಡ ವಾಸನೆ ಬರೋದು, ಅಷ್ಟು ಪ್ಯೂರಿಫೈಯರ್ ಮೃತ್ತಿಕೆ. ಅದು ಯಾವ ಮೃತ್ತಿಕೆ? ಕೆಂಪು ಮಣ್ಣು ಹಾಕಬೇಕು. ಒಟ್ಟು ಕಪ್ಪು ಮಣ್ಣು ಬಿಳಿ ಮಣ್ಣು ಎಲ್ಲ ಅಲ್ಲ, ಕೆಂಪು ಮಣ್ಣು, ಕೆಮ್ಮಣ್ಣು, ಇದು ಮೆಡಿಸಿನ್. ಆದ್ದರಿಂದ ಧೇನೂನಾಂ ಅಸ್ಮಿ ಕಾಮಧುಕು, ಪ್ರಾಣಿಗಳಲ್ಲೇ ಅತ್ಯಂತ ಶ್ರೇಷ್ಠ ಧೇನು. ಮತ್ತು ಇನ್ನೊಂದೇನು ಅಂದರೆ, ನಮಗೆ ಜೀವಮಾನಡಿ ತಾಯಿಯಂತೆ ಹಾಲು ಕುಡಿಸುವಂಥ ಪ್ರಾಣಿ ಅಲ್ವರಿ. ತಾಯಿ ಆದರೂ 1 ವರ್ಷ 2 ವರ್ಷ 3 ವರ್ಷ ಹಾಲು ಕೊಟ್ಟಾಳು. ಇದು ಹಾಗಲ್ಲ, ಇಡೀ ಜೀವಮಾನ ತಾಯಿಯಂತೆ ಹಾಲು ಉಣಿಸುವಂಥ ಪ್ರಾಣಿ. ಇದು ನಿಜವಾಗಿ ತಾಯಿಯ ಕೆಲಸ ಮಾಡುವಂಥ ಪ್ರಾಣಿ. ಇದೆಲ್ಲ ಭಗವಂತನ ವಿಶಿಷ್ಟವಾದ ಶಕ್ತಿ ಗೋವಿನಲ್ಲಿ. ಅದಕ್ಕೋಸ್ಕರ ನಾವು ಹಿಂದೆ ಗೋವುಗಳನ್ನು ಪೂಜೆ ಮಾಡುವ ಸಂಪ್ರದಾಯ ಇರಲಿಲ್ಲ. ಧೇನೂನಾಂ ಅಸ್ಮಿ ಕಾಮಧುಕು ಅಂತ ಹೇಳಿದ ಕೃಷ್ಣ ತಾನು ಈ ಮಾತು ಅರ್ಜುನನಿಗೆ ಹೇಳಿದ್ದು ಅವನ 70ನೇ ವಯಸ್ಸಿನಲ್ಲಿ. ಆದರೆ ಕೃಷ್ಣ ತನ್ನ 7ನೇ ವಯಸ್ಸಿನಲ್ಲೇ ಏನು ಮಾಡಿದ? ಎಲ್ಲ ಗೋಪಾಲಕರಿಂದ ಗೋವುಗಳ ಪೂಜೆ ಮಾಡ್ರಿ, ಇಂದ್ರನ ಪೂಜೆ ಯಾಕೆ ಮಾಡ್ತೀರಿ? ಇಂದ್ರನ ಪೂಜೆ ಯಾಕೆ ಮಾಡ್ತೀರಿ? ಗೋವುಗಳ ಪೂಜೆ ಮಾಡ್ರಿ, ಗೋವುಗಳಿಗೆ ಹುಲ್ಲು ಕೊಡುವ ಗೋವರ್ಧನದ ಪೂಜೆ ಮಾಡ್ರಿ. ಅಂದರೆ ಗೋವುಗಳಲ್ಲಿ ಗೋವರ್ಧನದಲ್ಲಿ ಇರುವಂಥ ನನಗೆ ಸಂತೋಷ ಆಗತ್ತೆ ಅಂತ. ಹೀಗೆ ಗೋಪೂಜೆಯನ್ನು ಇಂಟ್ರೊಡ್ಯೂಸ್ ಮಾಡಿದವನೇ ಕೃಷ್ಣ. ಅದರ ಮೊದಲು ಗೋಪೂಜೆ ಇರಲಿಲ್ಲ. ನಿಜವಾಗಿ ನಮ್ಮ ದೇಶದಲ್ಲಿ ಬಹಳ ಹಿಂದೆ ಕ್ಷತ್ರಿಯರು ಗೋಮಾಂಸ ಕೂಡ ತಿಂತಿದ್ರು. ಗೋವಿನ ಬಗ್ಗೆ ಗೌರವ ಇತ್ತು, ಆದರೆ ಗೋಮಾಂಸ ತಿಂತಿದ್ರು. ಕೃಷ್ಣ ಅದನ್ನು ನಿಲ್ಲಿಸಿದ. ಗೋವುಗಳಿಗೆ ಪೂಜೆ ಮಾಡ್ರಿ, ಅದು ನಿಮ್ಮ ತಾಯಿ ಅಂತಂದ. ಗಾವೋ ವಿಶ್ವಸ್ಯ ಮಾತರಃ, ಅದು ತಾಯಿಯಂತೆ ಪೂಜಾರ್ಹ ವಸ್ತು, ಅದನ್ನು ಗೌರವಿಸ್ರಿ ಅಂತ. ಅದನ್ನು ಅರ್ಜುನನಿಗೆ ತನ್ನ 70ನೇ ವಯಸ್ಸಿನ ಹೇಳಿದ. ಧೇನೂನಾಂ ಅಸ್ಮಿ ಕಾಮಧುಕು. ಆಯಿತು, ವಜ್ರಾಯುಧ ಆಯಿತು, ಧೇನು ಆಯಿತು. ಹಾಗೇನೆ ಮುಂದೆ ಕಾಮ ಬಂದ ನೋಡಿ, ಬಹಳ ತಮಾಷೆ ಇದು. ಧೇನೂನಾಂ ಅಸ್ಮಿ ಕಾಮಧುಕು, ಕಾಮ ಬಂದಲ್ವಾ? ಕಾಮನನ್ನೇ ತಗೊಂಡ. ಪ್ರಜನಶ್ಚಾಸ್ಮಿ ಕಂದರ್ಪ, ನಾನೇ ಕಾಮ ಅಂದ. ಕಾಮ ದುಃಖ ಆದಂತ. ಕಾಮಧೇನು ಮಾತ್ರ ಅಲ್ಲ, ಕಾಮಧೇನುವಿನಲ್ಲಿ ಏನು ಕಾಮ ಶಬ್ದ ಬಂತಲ್ಲ, ಪ್ರತಿಯೊಂದು ಮನುಷ್ಯನಲ್ಲಿಯೂ ಇರತಕ್ಕಂಥ ಕಾಮ, ಡಿಸೈರ್ ಅಂಡ್ ಪರ್ಟಿಕ್ಯುಲರ್ಲಿ ಸೆಕ್ಸ್ ಈಸ್ ಮೈ ಕಾಂಟ್ರಿಬ್ಯೂಷನ್. ಆ ಸೆಕ್ಸಿನ ಸೆಳೆತವನ್ನು ಯಾರೂ ಮೀರಲಾರದಂಥ ಒಂದು ಸೆಳೆತವಾಗಿ ಮನುಷ್ಯರಲ್ಲಿ ಕೂತಿತ್ತಲ್ಲ, ಹೆಣ್ಣು ಗಂಡಿನ ಸೆಳೆತ. ಅದು ಏನು ವಿಚಿತ್ರ, ಯೋಚನೆ ಮಾಡಿದರೆ ಆಶ್ಚರ್ಯ ಆಗತ್ತೆ. ಏನು ವಿಚಿತ್ರ ಅದು. ಯಾರು ಎಷ್ಟೇ ಇಂದ್ರಿಯ ನಿಗ್ರಹ ಅಭ್ಯಾಸ ಮಾಡಿದವನು ಕೂಡ ತಪಸ್ಸು ಮಾಡ್ತಾ ಇದ್ದ ಋಷಿಗಳು, ವಿಶ್ವಾಮಿತ್ರರು ಸರಿ ಮೇನಕ್ಕೆ ಬಂದ ಕೂಡಲೇ ಸೀದಾ ಹೊರಟ್ಬಿಟ್ರು.
ತಪಸ್ಸು ಬಿಟ್ಟು ಸಂಸಾರ ಮಾಡಲಿಕ್ಕೆ ಕೊಟ್ಬಿಟ್ರು. ಒಂದು ಸೆಳೆತ, ಆ ಸೆಕ್ಸಿನ ಸೆಳೆತ ಅನ್ನುವುದು ಕಲ್ಪನಾತೀತವಾಗಿ ಮನುಷ್ಯನನ್ನು ಆಳ್ತಾ ಇದೆ. ಆದ್ದರಿಂದಲೇ ಮನುಕುಲದ ಸಂತಾನ ವೃದ್ಧಿ. ಅದು ಕೇಳಿದ, ಹೌದು ಹೌದು ನಾನೇ ಇದೆಲ್ಲ, ಯಾಕೆಂದರೆ ಸೃಷ್ಟಿ ಆಗಬೇಕಲ್ಲ, ನಾನು ಸೃಷ್ಟಿ ಮಾಡಿ ಶುರು ಮಾಡಿ ಬಿಟ್ಟೆ, ಅದು ಮುಂದುವರಿಬೇಕಲ್ಲ. ಕಡೆ ಎಲ್ಲರೂ ಸನ್ಯಾಸ ತಗೊಂಡ್ಬಿಟ್ರೆ, ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಪ್ರಜನಶ್ಚಾಪಿ ಕಂದರ್ಪ. ಕಂದರ್ಪ ಅಂದರೆ ಮನ್ಮಥ, ಕಾಮವನ್ನು ಪ್ರಚೋದಿಸುವ ದೇವತೆ. ಅವನು ಪ್ರಜನನ ಪ್ರೊಕ್ರಿಯೇಷನ್, ಸೃಷ್ಟಿಯಲ್ಲಿ ಈ ಮಕ್ಕಳ ಸಂತಾನ ಕ್ರಿಯೆ ಬೆಳೆಯುವುದಕ್ಕೋಸ್ಕರ ಅದಮ್ಯವಾದ ಬಯಕೆಯಾಗಿ ಕಂದರ್ಪನಾಗಿ ನಾನು ಎಲ್ಲರೊಳಗೂ ಕೂತೆ ಅಂತಾನೆ. ಅದು ನನ್ನದೇ ಶಕ್ತಿ, ಅದು ನೀನದನ್ನು ಲೀಲಾಜಾಲವಾಗಿ ಓವರ್ಕಮ್ ಮಾಡಲಾರೆ, ನನ್ನ ಅನುಗ್ರಹ ಬೇಕು ಓವರ್ಕಮ್ ಮಾಡಬೇಕಾದ್ರು. ಇಲ್ಲದೇ ಇದ್ದರೆ ಅದು ಕಾಡ್ತಾನೆ ಇರುತ್ತೆ. ಬಲವಂತವಾಗಿ ನೀನು ಅದನ್ನು ಬಿಡಲಾರೆ, ಬಿಟ್ಟರೆ ಹೋಗೋದಿಲ್ಲ, ಅದು ಒಳಗಿಂದ ಸಪ್ರೆಸ್ ಮಾಡೋದು. ಮತ್ತು ಋಷಿಗಳು ತಪಸ್ಸು ಮಾಡ್ತಾ ಮಾಡ್ತಾ ಮಧ್ಯೆ ಯಾರೋ ಒಬ್ಬಳು ಊರ್ವಶಿಯೋ ಮೇನಕೆಯೋ ಬಂದ ಕೂಡಲೇ ಸೀದು ಹೋಗಿ ಅವಳೊಟ್ಟಿಗೆ ಸಂಸಾರ ಮಾಡ್ತಿದ್ರು. ಯಾಕೆಂದ್ರೆ ಅವರಿಗೆ ಮನಃಶಾಸ್ತ್ರ ಗೊತ್ತಿತ್ತು. ಒಂದು ಸರ್ತಿ ನೀವು ತಪಸ್ಸು ಮಾಡುವಾಗ ಒಳಗೆ ಮೇನಕೆ ಬಂದು ಕೂತು ಬಿಟ್ರೆ ಆಮೇಲೆ ತಪಸ್ಸು ಮಾಡಿದೆ ಹಾಗೆ, ತಪಸ್ಸು ಮಾಡಿದೆ ಮೇನಕೆ ಕಾಣೋ, ದೇವ್ರು ಕಾಣೋಲ್ಲ. ಮನಸ್ಸಿನ ಒಳಗೆ ಅನ್ವಾಂಟೆಡ್ ಆದ ಯಾವುದೊಂದು ಡಿಸೈರ್ ಹೋಗಿ ಕೂತು ಬಿಟ್ರೆ ನಿಮಗೆ ಮತ್ತೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಡೆಗೆ ಕಣ್ಣು ಮುಚ್ಚಿದ ಕೂಡಲೇ ಏನು ದೇವರಲ್ಲ ಮೇನಕೆ, ಕಣ್ಣು ಮುಚ್ಚಿದಾಗ ಕಾಣೋದು ಮೇನಕೆ. ಅದಕ್ಕೆ ಒಳಗೆ ಹೋಗಿ ಆಯ್ತಲ್ವಾ, ಇನ್ನು ಹೊರ ಕಳಿಸದೆ ಬೇರೆ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋದ ತಾಯಿ ಬಾ ಸಂಸಾರ ಮಾಡೋಣ, ಆಮೇಲೆ ದಯಮಾಡಿಸು, ಇನ್ನೂ ಒಳಗೆ ಬರಬೇಡ. ಆಕೆ ಜೊತೆಗೆ ಸಂಸಾರ ಮಾಡಿ ಒಂದು ಸರ್ತಿ ಮೈಂಡಿನ ಒಳಗೆ ಹೊಕ್ಕದ್ದನ್ನು ಹೊರಕ್ಕೆ ಕಳಿಸಿ ಆಮೇಲೆ ತಪಸ್ಸಿಗೆ ಕೊಡ್ತಿದ್ರು. ದಿಸ್ ಈಸ್ ಸೈಕಾಲಜಿ. ತಲೆಯ ಒಳಗೆ ಕೂತು ಬಿಟ್ರೆ ಅದನ್ನು ತಲೆಯಿಂದ ಹೊರಕ್ಕೆ ಹಾಕದೆ ನಿಮಗೆ ಏನೂ ಒಳ್ಳೆಗಾಗೋದಿಲ್ಲ. ತಲೆಯಿಂದ ಹೊರಕ್ಕೆ ಹಾಕೋದಕ್ಕೆ ಹೊರ ಹಾಕಬೇಕಾಗಿದ್ದರೆ ಒಂದು ಸರ್ತಿ ಅದು ಆಸೆಯಾಗಿ ಕೂತರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದೆ ಬಿಡಲಿಕ್ಕೆ ಆಗುವುದಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡದೆ ಬಲವಂತವಾಗಿ ನೀವು ಅದನ್ನು ತ್ಯಾಗ ಮಾಡಿದರೆ ಅದು ಸಪ್ರೆಸ್ ಮಾಡದೆ ಒಳಗೆ ಕೂತು ಬಿಡುತ್ತೆ, ಅದು ಹೋಗಲ್ಲ. ಅದು ಎಂದೋ ಒಂದು ದಿವಸ ಸ್ಫೋಟ ಆಗ್ಬೋದು. ಕಡೆಗೆ ಇವನಿಗೆ ಆಗದೆ ಇದ್ದರೆ ಇವನ ಮಕ್ಕಳಲ್ಲಿ, ಇವನ ಮೊಮ್ಮಕ್ಕಳಲ್ಲಿ ಅದು ಸೆಕ್ಸು ಸ್ಫೋಟ ಆಗ್ಬೋದು ಸ್ವಚ್ಛಂದತೆಯಾಗಿ. ಅದು ಹೋಗೋದೇ ಇಲ್ಲ, ಜೀನ್ಸ್ನಲ್ಲಿ ಕೂತು ಇನ್ನೊಂದು ತಲೆಮಾರಿನಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಮೊದಲು ಒಳಗೆ ಹೋದದ್ದನ್ನು ಹೊರಗೆ ಕಳಿಸೋದು ಮುಖ್ಯ. ಒಳಗೆ ಇಟ್ಟು ಒತ್ತಿ ಹಿಡಿಯುವುದಲ್ಲ, ಹೊರಗೆ ಕಳಿಸ್ಬೇಕು. ಆ ಹೊರಗೆ ಕಳಿಸುವಂಥ ಪ್ರೊಸೆಸ್ಸಿಗೋಸ್ಕರ ಋಷಿಮುನಿಗಳು ಏನು ಮಾಡ್ತಿದ್ದು ಅಂದರೆ, ಒಳಗೆ ಬಂದು ಕೂತು ಬಿಟ್ಲಾ ಇನ್ನು ಹೊರಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಬಾ ತಾಯಿ ದಯವಿಟ್ಟು ಹೊರಗೆ ಹೋಗು, ನಿನಗೇನಾಗಬೇಕು ನನ್ನಿಂದ ತಗೋ ಆಮೇಲೆ ಹೋಗು. ಹಾಗೆ ಇದು ರಾಮಕೃಷ್ಣ ಪರಮಹಂಸರದ ಒಂದು ಕಥೆಯನ್ನು ನಾನು ಯಾವಾಗಲೂ ಹೇಳೋದು. ಅವರಿಗೆ ಒಮ್ಮೆ ಸಿಲ್ಕಿನ ಅಂಗಿ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂದದ್ದು. ಪಾಪ ಬರೇ ಬೈರಾಸ ಉಟ್ಕೊಂಡು ಓಡಾಡ್ತಾ ಇದ್ದವರು. ಅಂಗಿ ಸಿಲ್ಕಿನ ಅಂಗಿ, ಪ್ಯಾಂಟ್ ಹಾಕಲೇ ಇಲ್ಲ ಅವ್ರ ಜೀವನದಲ್ಲಿ. ಅದು ಒಂದು ಪ್ಲಸ್ ಪಾಯಿಂಟ್ ಅವ್ರ ಜೀವನದಲ್ಲಿ. ಅಪ್ಪಟ ಭಾರತೀಯರಾಗಿ ಬರೆಸಿದ್ರು, ಪ್ಯಾಂಟ್ ಹಾಕಲಿಲ್ಲ. ಸರಿ ಅಂಗಿ ಹಾಕ್ಕೊಳ್ಬೇಕು ಅಂತ ಒಂದು ಸಿಲ್ಕಿನ ಅಂಗಿ ಹಾಕ್ಕೊಳ್ಬೇಕು ಅಂತ ಮನಸ್ಸಾಯಿತು. ಸಿಲ್ಕಿನ ಅಂಗಿ ಹಾಕ್ಕೊಳ್ಬೇಕು ಅಂತ ಮನಸ್ಸಾಯಿತು. ಛೇ ಅದೆಲ್ಲ ಎಂಥದ್ದು ಸಿಲ್ಕಿನ ಅಂಗಿ ಅಂತ ಹಾಗೆ ಮಾಡಲಿಲ್ಲ ಅವರು. ಅವ್ರು ಜೋರು ಮನಸ್ಸಿನಲ್ಲಿ ಬಂದು ಕೂತಿದ್ದಲ್ಲ, ಕೂಡಲೇ ದರ್ಜಿ ಅವನನ್ನು ಬರ್ಲಿಕ್ಕೆ ಹೇಳಿದ್ರು. ಅಪ್ಪ ಒಂದು ಸಿಲ್ಕಿನ ಅಂಗಿ ಆಗಬೇಕು. ಅವನು ಅವ್ರು ತಂದ, ಹಾಕ್ಕೊಂಡ್ರು. ಅದನ್ನು ಹಾಕ್ಕೊಂಡು ಅವರ ಮನಸ್ಸಿಗೆ ಹೇಳ್ತಾರೆ, ನೀನು ಆಸೆ ಪಟ್ಟಿ ಅಲ್ವಾ ಸಿಲ್ಕಿನ ಅಂಗಿ ಬೇಕು ಅಂತ, ಇಷ್ಟೇ, ಇನ್ನು ಆಸೆ ಪಡಬೇಡ ಆಯ್ತಾ ಅಂತ ತೆಗೆದು ಬಿಸೋದು. ಹಾಕ್ಕೊಳ್ಳದೇ ಇರ್ತಿದ್ರೆ ನಾನು ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ನನ್ನ ಜೀವನದಲ್ಲಿ. ಒಂದು ಸಿಲ್ಕಿನ ಅಂಗಿ ಹಾಕ್ಕೊಳ್ಬೋದಿತ್ತು, ಅದು ಸಾಯೋ ತನಕ ಒಂದು ಸರ್ತಿಯೂ ಸಿಲ್ಕಿನ ಅಂಗಿ ಹಾಕ್ಕೊಳ್ಳೇ ಇಲ್ಲ. ಇದೇ ಕಾಡ್ತಾರೆ ಅವರಿಗೆ. ಆದ್ದರಿಂದ ಯಾವಾಗ ತಲೆಯ ಒಳಗೆ ಬಂದು ಕೂತಿತೋ ಅದನ್ನು ನಿವಾರಣೆ ಮಾಡು, ಸಪ್ರೆಸ್ ಮಾಡಬೇಡ. ಅದನ್ನ ಯಾವುದನ್ನೂ ಕೂಡ ನೀನು ಸಪ್ರೆಸ್ ಮಾಡಿದರೆ ಅದು ಕಾಡುತ್ತೆ. ಪ್ರಜನಶ್ಚಾಸ್ಮಿ ಕಂದರ್ಪ ಇದು ಮನ್ಮಥನ ಹೆಸರು, ಭಗವಂತನ ಹೆಸರು ಹೌದು. ಸಾಕ್ಷಾತ್ ಮನ್ಮಥ ಅಲ್ವೇ ಅವನು. ಯಾಕೆ ಕಂದರ್ಪ ಅಂತಂದ್ರೆ ಮನ್ಮಥನಿಗೆ ಹೆಸರು. ದೇವರಿಗೆ ಅಂದರೆ ಕಮ್ ಅಂದರೆ ಇನ್ನರ್ ಬ್ಲಿಸ್. ನೋಡಿ ಅದು ಎಷ್ಟು ಅರ್ಥಪೂರ್ಣವಾದ ಶಬ್ದ ನೋಡಿ. ಕಮ್ ಅಂದರೆ ಇನ್ನರ್ ಬ್ಲಿಸ್, ದರ ಅಂದರೆ ವಿಭಾಗ. ಬೇರೆ ಬೇರೆ ವಿಧಗಳು, ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಿಸ್ ಈಸ್ ಕಂದರ. ದರ ಅಂದರೆ ವಿಭಾಗ, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲೆಷರ್
ಕಂದರ, ಅದನ್ನು ನಮಗೆ ಕೊಟ್ಟು ನಮ್ಮನ್ನು ರಕ್ಷಿಸುವವ ಕಂದರಪ, ಕಂದರ್ಪ. ಅಂದರೆ ಒಬ್ಬೊಬ್ಬನಲ್ಲಿ ಒಂದೊಂದು ಬಗೆಯ ಆನಂದದ ಅನುಭೂತಿ ಕೊಟ್ಟು ಅವನಿಗೆ ಬಯಕೆಯನ್ನು ಮೂಡಿಸಿ ಆ ಬಯಕೆಯಿಂದ ಸಂತೃಪ್ತಿಗೊಳಿಸಿ ಮನುಷ್ಯನನ್ನು ವಿಚಿತ್ರವಾದಂಥ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಿಸ್ತೇನೆ ನಾನು. ಅದರಿಂದ ಸೆಕ್ಸು ಅನ್ನೋದು ಅದು ತಡೆಯಲಾರದ ಸೆಳೆತವಾಗಿ ಮನುಷ್ಯನನ್ನು ಕಾಡುತ್ತೆ. ತಮಾಷೆ ಪ್ರಜನಶ್ಚಾಸ್ಮಿ ಕಂದರ್ಪ, ದರ್ಪ ಅಂತ ಬಂತಲ್ವಾ, ಕಂದರ್ಪ ಬಂತು, ದರ್ಪ ಬಂತು. ದರ್ಪ ಬಂದುಗಳೇ ಸರ್ಪ ಅಂತಾನೆ. ಸರ್ಪ ನಾಮಸ್ಮಿ ಒಂದು ಶಬ್ದದಿಂದ ಇನ್ನೊಂದು ಶಬ್ದ ನೆನಪಿಗೆ ಬರುವಂಥ ರೀತಿ ಅನೇಕ ಕಾರಣಗಳುಂಟು. ಸೆಕ್ಸಿಗೆ ಹಾವು ಸಿಂಬಲ್ಲು ಇದೆಲ್ಲ. ಆದರೆ ತಮಾಷೆ ನೋಡಿ, ಕಾಮ ಬಂದ ಕೂಡಲೇ, ಕಾಮಧೇನು ಬಂದ ಕೂಡಲೇ ಕಾಮನನ್ನು ತಗೊಂಡ, ಕಾಮನ ಕಂದರ್ಪ ಬಂದ ಕೂಡಲೇ ಸರ್ಪ ತಗೊಂಡ, ದರ್ಪ ಆದ ಕೂಡಲೇ ಸರ್ಪ, ಸರ್ಪಾನಾಮ್ ಅಂದರೆ ಆ ಶಬ್ದದಿಂದ ಇನ್ನೊಂದು ಶಬ್ದ ನೆನಪಾಗೋದು. ದರ್ಪ ಹೇಳಿದ ಕೂಡಲೇ ಸರ್ಪ ನೆನಪಾಯಿತು, ಅದನ್ನೇ ತಗೊಂಡ. ಸರ್ಪಾನಾಮ್ ಅಸ್ಮಿ ವಾಸುಕಿ, ಸರ್ಪಗಳಲ್ಲಿ ನಾನು ವಾಸುಕಿ. ಮತ್ತೆ ಸರ್ಪ ಬಂದ ಕೂಡಲೇ ನಾಗ ಬಂತು, ಅನಂತಶ್ಚಾಸ್ಮಿ ನಾಗಾನಾಮ್, ನಾಗಗಳಲ್ಲಿ ಅನಂತ, ಸರ್ಪಗಳಲ್ಲಿ ವಾಸುಕಿ. ಹಾಗಂದ್ರೆ ಎಂಥದ್ದು ನಾಗ ಅಂದರೆ ಎಂಥದ್ದು, ಸರ್ಪ ಅಂದರೆ ಎಂಥದ್ದು? ಬಹಳ ಜನರಿಗೆ ನಾಗ ಮತ್ತು ಸರ್ಪದ ಡಿಫರೆನ್ಸು, ಯಾಕಂದ್ರೆ ನೀವು ಡಿಕ್ಷನರಿ ನೋಡಿದ್ರೆ ಗೊತ್ತಾಗಲ್ಲ ಅದು ನಾಗ ಅಂದರೆ ಏನು, ಸರ್ಪ ಅಂದರೆ ಏನು ಅಂತ. ಏನು ಈ ನೀವು ಇದಕ್ಕೆ ಬಂದರೆ ಸೌತ್ ಕೆನಡಾದಲ್ಲಿ ನಾಗಾರಾಧನೆ ಅಂತಿದೆ, ನಾಗಮಂಡಲ ಅಂತ, ನಾಗಮಂಡಲ ಅಂತಾರೆ, ಸರ್ಪಮಂಡಲ ಅಂತ ಹೇಳೋಲ್ಲ. ಹಾಗಾದ್ರೆ ಎಂಥದ್ದು ನಾಗ ಅಂದರೆ ಎಂಥದ್ದು, ಸರ್ಪ ಅಂದರೆ ಎಂಥದ್ದು? ನಾಗರ ಹಾವು ಅಂತ ಹೇಳ್ತಾರೆ, ನಾಗರ ಹಾವು ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಅದೇ ನಾಗ. ನಾಗರ ಹಾವು ಅಂದರೆ ಹೆಡೆ ಇರುವ ಹಾವಿಗೆ ನಾಗರ ಹಾವು ಅನ್ನೋದು, ಅದೇ ನಾಗ. ಯಾವುದಕ್ಕೆ ಹೆಡೆ ಇದೆಯೋ ಅದು ನಾಗ, ಹೆಡೆ ಇಲ್ಲದೆ ಇದ್ದದ್ದು ಸರ್ಪ. ಹೆಡೆ ಇದ್ದದ್ದಕ್ಕೂ ಸರ್ಪ ಅಂತ ಹೇಳ್ಬೋದು, ಅಂದರೆ ಸರ್ಪ ಅಂದ್ರೆ ಹೆಡೆ ಇರಬೇಕಾಗಿಲ್ಲ, ನಾಗ ಅಂದ್ರೆ ಹೆಡೆ ಇರಬೇಕು. ಇದು ಇಷ್ಟು ವ್ಯತ್ಯಾಸ. ಅಂದರೆ ಸರ್ಪ ಅಂದರೆ ಸರೀಸೃಪ, ಯಾವುದು ಹೊಟ್ಟೆ ಹೊರಕೊಂಡು ಹೋಗುತ್ತೋ, ಎರೆಹುಳದಿಂದ ಹಿಡಿದು ಚಾರಟೆಯಿಂದ ಹಿಡಿದು ಆಮೇಲೆ ಕೆರೆ ಹಾವು, ಕನ್ನಡಿ ಹಾವು ಎಲ್ಲವೂ ಸರ್ಪ. ಸರ್ಪ ಅಂದರೆ ಸರ್ಪಣ, ಹೊಟ್ಟೆಯಿಂದ ಹರ್ಕೊಂಡು ಹೋಗುವಂಥದ್ದೆಲ್ಲ ಸರ್ಪ, ಅದರಲ್ಲಿ ಹೆಡೆ ಇರುವಂಥದ್ದು ನಾಗ. ಇಷ್ಟೇ. ಇದು ಬಹಳ ಜನರಿಗೆ, ಭಗವದ್ಗೀತೆಗೆ ಅರ್ಥ ಬರೆದವರಿಗೆ ಗೊತ್ತಿಲ್ಲ ಈ ಅರ್ಥ. ಗೊತ್ತುಂಟಾ? ಭಾಳ ಆಶ್ಚರ್ಯ. ಒಬ್ಬರು ದೊಡ್ಡ ವಿದ್ವಾಂಸರು ಬರೀತಾರೆ, ಸರ್ಪ ಅಂತಂದರೆ ಒಂದು ಹೆಡೆಯ ಹಾವು, ನಾಗ ಅಂದರೆ ಒಂದಕ್ಕಿಂತ ಹೆಚ್ಚು ಹೆಡೆಯ ಹಾವು. ಎಲ್ಲಿ ನೋಡಿದ್ದವರು? ಕಡೆ ಒಂದು ಅರ್ಥ ಬರೀಬೇಕಲ್ಲ ಅಂತ ಬರೆಯೋದು. ಒಂದು ಹೆಡೆಯ ಹಾವು ಸರ್ಪ, ಸರ್ಪಕ್ಕೆ ಹೆಡೆಯೇ ಬೇಡ ಯಾವ ಕರ್ಮಕ್ಕೆ. ಸರ್ಪ ಅಂದರೆ ಸರೀಸೃಪ, ಸಿಂಪಲ್ ಇದು. ಅದರ ಎಟಿಮಾಲಜಿ ಯೋಚನೆ ಮಾಡಲಿಲ್ಲ. ಭಾರಿ ಹೆಸರು ಹೇಳೋದಿಲ್ಲ ನಾನು, ಯಾಕಂದ್ರೆ ಭಾರಿ ದೊಡ್ಡ ವ್ಯಾಖ್ಯಾನಕಾರರು, ಬಹಳ ದೊಡ್ಡ ಅಖಿಲ ಭಾರತ ವ್ಯಾಪ್ತಿಯ ವಿದ್ವಾಂಸರು. ಅದರಿಂದ ಹೇಳಿಬಿಟ್ರೆ ಆಘಾತ ಆಗುತ್ತೆ ನಿಮಗೆ, ಅದು ಬೇಡ. ಸರ್ಪ ಅಂದರೆ ಒಂದು ಹೆಡೆಯ ಹಾವು ಅಂತ ಬರೀತಾರೆ. ಸರ್ಪಕ್ಕೆ ಹೆಡೆಯೇ ಬೇಕಿಲ್ಲ, ಸರೀಸೃಪ ಎಲ್ಲವೂ ಸರ್ಪ. ಅದು ಎಲ್ಲಿ ತನಕ ಸ್ವಲ್ಪ ಮಹಾಭಾರತ ಕಥೆ ಹೋದರೆ, ಮಹಾಭಾರತದಲ್ಲಿ ಒಂದು ಈ ಕೆರೆಯಲ್ಲಿ 2 ತಲೆಯ ಆಕಾರ ಇರುವಂತಹ ಒಂದು ಕೆರೆ ಹಾವು, ನೀರು ಹಾವು ಇರುತ್ತೆ. ಆ ನೀರು ಹಾವಿಗೆ ಡುಂಡುಬ ಸರ್ಪ ಅಂತ ಕರೆದಿದ್ದ. ಅದನ್ನ ಸರ್ಪ ಅಂತ ಆಗ್ಬೇಕಾದ್ರೆ ಹೆಡೆ ಇರುವುದೇ ಬೇಡ. ಇದು ಕಾಮನ್ ಸೆನ್ಸು. ಕೆಲವರು ನೋಡಿ ಎಷ್ಟು ದೊಡ್ಡವರು ಜಾರ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದು ಸಣ್ಣವರು ಜಾರಿದ್ರೆ ಸಣ್ಣದಾಗಿ ಜಾರ್ತಾರೆ, ದೊಡ್ಡವರು ಜಾರ ಜೋರಾಗಿ ಜಾರಿಬಿಡ್ತಾರೆ. ಅದು ಭಯಂಕರ. ಅದು ನಿಜವಾಗಿ ಸರ್ಪಕ್ಕೆ ಹೆಡೆ ಬೇಡ. ಸರ್ಪ ಅಂದರೆ ಸರೀಸೃಪ, ನಾಗ ಅಂದರೆ ಹೆಡೆ. ಸರೀಸೃಪಗಳಿಗೆಲ್ಲ ವಾಸುಕಿ ರಾಜ. ಅದರಿಂದ ಸರ್ಪಾಣಾಂ ಅಸ್ಮಿ ವಾಸುಕಿ. ಆದರೆ ಹೆಡೆ ಇರತಕ್ಕಂಥ ಹಾವುಗಳಿಗೆ ಯಾರು? ಶೇಷ ರಾಜ. ಅನಂತಶ್ಚಾಸ್ಮಿ ನಾಗಾನಾಂ. ವಾಸುಕಿ 6ನೇ ಜನರಲ್ ಎಲ್ಲ ಸರ್ಪಗಳಿಗೆ. ಶೇಷ ಹೆಡೆ ಇರುವ ಹಾವುಗಳಲ್ಲಿ ಅತ್ಯಂತ ಶ್ರೇಷ್ಠ. ಭಗವಂತನ ಹಾಸುಗಿಯಾಗಿ ಬಲರಾಮನಾಗಿ ಬಂದವ, ಲಕ್ಷ್ಮಣನಾಗಿ ಬಂದವ, ಭಗವಂತನ ಸದಾ ಅಂತರಂಗದ ಹಾಸುಗಿಯಾಗಿರತಕ್ಕವ, ದೊಡ್ಡ ದೇವತಾ ಶಕ್ತಿ. ಅದು ಹೆಡೆ ಇರುವ ಹಾವುಗಳಿಗೆಲ್ಲ ಮೂಲ ಶಕ್ತಿ. ಅದು ಅನಂತಶ್ಚಾಸ್ಮಿ ನಾಗಾನಾಂ. ವರುಣ ಯಾದಸಾಮಹಂ. ಹಾವು, ಸರ್ಪ, ಸರೀಸೃಪ ಬಂದ ಕೂಡಲೇ ಕಾಲಿಲ್ಲದೆ ಹರ್ಕೊಂಡು ಹೋಗುವಂಥ, ನೆಲದಲ್ಲಿ ಹರ್ಕೊಂಡು ಹೋಗೋದಂತ ಕೂಡಲೇ ನೀರಿನಲ್ಲಿ ಹರ್ಕೊಂಡು ಹೋಗೋದನ್ನು ಶುರು ಮಾಡಿದ ಕೃಷ್ಣ. ಅದು ಒಂದರಿಂದ ಒಂದು ಲಿಂಕು. ನೀರಿನಲ್ಲಿ ಹರಿಯುವ ಪ್ರಾಣಿಗಳು ಯಾವುದು? ಯಾದಸ್ಸು ಅಂದರೆ ಜಲಚರ ಪ್ರಾಣಿಗಳು, ಮೀನು, ಮೊಸಳೆ ಎಲ್ಲ.
ನೀರಿನಲ್ಲಿ ಹರಿಯುವ ಪ್ರಾಣಿಗಳಲ್ಲಿ ಶ್ರೇಷ್ಠ ಯಾವುದು? ನೀರಿನಲ್ಲಿರುವ ಪ್ರಾಣಿಗಳು ಯಾವುದು ಹೇಳುವುದಿಲ್ಲ ಅವರು, ಅದು ಮುಂದೆ ಹೇಳ್ತಾನೆ. ಆದರೆ ಇಲ್ಲಿ ನಾ ಹೇಳಿದಲ್ಲ, ಅದಕ್ಕೆ ಒಡೆಯ ನನ್ನ ಶ್ರೇಷ್ಠ ಯಾವುದು ಸಾಮ ವರುಣ ಯಾವುದು ಸಾಮ, ನೀರಿನಲ್ಲಿ ಚಲಿಸುವ ಸಮಸ್ತ ಪ್ರಾಣಿಗಳ ಒಡೆಯರಾಗಿರತಕ್ಕಂಥ ವರುಣ, ಅವನಲ್ಲಿ ವಿಶೇಷ ಸನ್ನಿಧಾನ ನನ್ನದು. ನಾನು ವರುಣ. ಯಾಕೆಂದರೆ ವರುಣ ಅಂದರೆ ಏನು? ಆವರಣೋತಿ ಇತಿ ವರುಣ, ಆವರಿಸು, ಎಲ್ಲವನ್ನೂ ಆವರಿಸಿಕೊಂಡನು. ನೀರಿನ ಆವರಣದ ಒಳಗೆ ಅವುಗಳಿಗೆ ಬದುಕು ಕೊಟ್ಟವ. ಆವರಣ, ನೀರಿನ ಆವರಣದಿಂದ ಹೊರಗೆ ಹಾಕಿ, ಈಗ ಮನುಷ್ಯ ನೀರಿಗೆ ಹಾಕಿದರೆ ಉಸಿರುಗಟ್ಟಿ ಸಾಯ್ತಾನೆ, ಮೀನನ್ನು ನೀರಿನಿಂದ ಹೊರಗೆ ಹಾಕಿ ಉಸಿರುಗಟ್ಟಿ ಸಾಯುತ್ತೆ. ಫಿಶ್ ಔಟ್ ಆಫ್ ವಾಟರ್. ಅದರಿಂದ ನೀರಿನ ಆವರಣದಲ್ಲೇ ಅದನ್ನು ಬದುಕಿಸುವವನಾಗಿ ಆವರಣದಲ್ಲಿ ನಿಲ್ಲಿಸಿದವನು ನಾನು. ಅದರ ಒಳಗಿರತಕ್ಕಂತಹ ಪ್ರಾಣಿಗಳ ವೈಚಿತ್ರ್ಯ ಏನು? ನೀರಿನ ಒಳಗೆ ಅದ್ಭುತವಾದ ಪ್ರಪಂಚ, ಹೊರಗಿನ ಪ್ರಪಂಚಕ್ಕಿಂತ ಅದ್ಭುತ. ಅದೆಲ್ಲಕ್ಕೂ ನಿಯಾಮಕ ಶಕ್ತಿಯಾಗಿ ವರುಣ, ಜಲಾಭಿಮಾನಿ ದೇವತೆ, ಅವನು ನಾನೇ ವರುಣನ ಒಳಗೆ ಅಂತಹ ವಿಭೂತಿಯಾಗಿ ಕೂತಿದ್ದೇನೆ. ಆಯಿತು, ಯಾದು ಸಾಮ್. ಆಮೇಲೆ ಪಿತೃಣಾಂ ಅರ್ಯಮಾಚಾಸ್ಮಿ, ಪಿತೃದೇವತೆಗಳು, ಪಿತೃಗಳು, ಅವರಿಗೆಲ್ಲ ಪಿತೃದೇವತೆಗಳು ಅಂತ ಪಿತೃಲೋಕ ಅಂತ ಒಂದಿದೆ. ಅಂದರೆ ಈ ಭೂಮಿಯಿಂದ ದೇಹತ್ಯಾಗ ಮಾಡಿ ಹೋದ ಜೀವಗಳಿವೆ ಅಲ್ಲ, ಆ ಜೀವಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ದೇವತಾ ಸ್ಪಿರಿಟ್ಸ್ ಇವೆ, ಅವುಗಳನ್ನು ಪಿತೃದೇವತೆಗಳು ಅಂತ ಕರೆಯುವುದು. ಆ ದೇವತೆಗಳಲ್ಲಿ ತುಂಬ ಜನ ಇದ್ದಾರೆ, ಅಂದರೆ ಪ್ರಧಾನ 10 ಮಂದಿ ಇದ್ದಾರೆ. ಆ ಪ್ರಧಾನ 10 ಮಂದಿಯಲ್ಲಿ ಒಬ್ಬ ದ್ವಾದಶಾದಿತ್ಯರಲ್ಲಿ ಒಬ್ಬ ಇದ್ದಾನೆ, ಅರ್ಯಮ. ಶನ್ನೋ ಭವತ್, ಉಂಟಲ್ಲ, ಶನ್ನೋ ಮಿತ್ರಶ್ಯಂ ವರುಣಃ, ಶನ್ನೋ ಭವತ್ ಅರ್ಯಮ, ಶನ್ನ ಇಂದು, ಶನ್ನೋ ವಿಷ್ಣು, ಶನ್ನ ಇಂದೋ ಪ್ರತಿ, ಶನ್ನೋ ವಿಷ್ಣು ಕ್ರಮ. ಅರ್ಯಮ ಅಂತ. ಅರ್ಯಮ ಅಂದರೆ ಆದಿತ್ಯರಲ್ಲಿ 12 ಮಂದಿ ಅದಿತಿಯ ಮಕ್ಕಳಲ್ಲಿ ವಿವಸ್ವಾನ್ ಬಂದಿದ್ದಾನೆ ಮೊದಲು, ಸೂರ್ಯ. ಆಮೇಲೆ ವರುಣ ಬಂದ, ವರುಣನ ಜೊತೆಗೆ ಹುಟ್ಟಿದವ ದ್ವಾದಶಾದಿತ್ಯರಲ್ಲಿ ಒಬ್ಬ ಅರ್ಯಮ. ಅದರಿಂದ ಇಂದ್ರ ಬಂದಿದ್ದಾನೆ, ವರುಣ ಬಂದಿದ್ದಾನೆ, ದ್ವಾದಶಾದಿತ್ಯರಲ್ಲಿ ಅವರ ಸಾಲಿನ ಬಂದವ ಅರ್ಯಮ. ವರುಣ ನೀರಿನ ಪ್ರಾಣಿಗಳ ದೇವತೆ, ಇಂದ್ರ ದೇವತೆಗಳ ದೇವತೆ, ಮತ್ತು ಅರ್ಯಮ ಈ ಮೃತ ಜೀವಗಳ ದೇವತೆ, ಮೃತ ಜೀವಗಳ ವ್ಯವಸ್ಥೆ ಮಾಡತಕ್ಕಂಥ ಪೋರ್ಟ್ಫೋಲಿಯೋ. ಅದರಿಂದ ಪಿತೃಣಾಂ ಅರ್ಯಮಾಚಾಸ್ಮಿ. ಒಂದು ವಿಷಯ ಏನು ಅಂತಂದರೆ, ಭಗವದ್ಗೀತೆ 2 ಹೊಸ ಸಂಗತಿಗಳನ್ನು ಈ ವಿಭೂತಿ ಅಧ್ಯಾಯದಲ್ಲಿ ನಮಗೆ ಕೊಡುತ್ತೆ. ಒಂದು, ವಾತಾವರಣದಲ್ಲಿರತಕ್ಕಂಥ ವಾಯುವಿನ ದೇವತೆಗಳಲ್ಲಿ ಮರೀಚಿ ಅನ್ನುವ ಒಬ್ಬ ದೇವತೆಯನ್ನು, ಅದು ಬೇರೆ ಎಲ್ಲಿಯೂ ಸಿಗದ ಒಂದು ಹೊಸ ಮರೀಚಿಯನ್ನು ಇಂಟ್ರೊಡ್ಯೂಸ್ ಮಾಡ್ತದೆ. ಮತ್ತು ಪಿತೃದೇವತೆಗಳು ಅಂತ ಅಗ್ನಿಶ್ವಾತ್ತ, ಬರ್ಹಿಷದ, ಸೋಮಪ, ಊಷ್ಮಪ ಇವರೆಲ್ಲ ಇದ್ದಾರೆ, ಯಮ, ಸೋಮ, ಕವ್ಯವಾಹ ಇದ್ದಾರೆ. ಇವರೆಲ್ಲರಿಗಿಂತ ಭಿನ್ನನಾಗಿ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಅರ್ಯಮನನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಭಗವದ್ಗೀತೆ. ಇದು ಭಗವದ್ಗೀತೆಯ ಒಂದು ದೃಷ್ಟಿಯಿಂದ ಕಾಂಟ್ರಿಬ್ಯೂಷನ್. ಇದು ಬೇರೆ ಗ್ರಂಥದಲ್ಲಿ ಈ ವಿವರಣೆ ಸಿಗೋದಿಲ್ಲ. ಅರ್ಯಮ ಅನ್ನುವ 12 ಆದಿತ್ಯರಲ್ಲಿ ಒಬ್ಬನಾದ ಅರ್ಯಮ, ಅವನು ಪಿತೃದೇವತೆಗಳ ನಿಯಾಮಕನಾಗಿ, ಪಿತೃಗಳಿಗೆಲ್ಲ ಮುಖಂಡನಾಗಿ, ಅವನಲ್ಲಿ ನಾನಿದ್ದೇನೆ, ನನ್ನ ಹೆಸರು ಅರ್ಯಮ ಅಂತಾನೆ. ನಿನ್ನ ಹೆಸರು ಅರ್ಯ ಅಂದರೆ ಏನು? ಯಾವುದು ಅರಿಯಲ್ಪಡುತ್ತದೋ ಅದು ಅರ್ಯ. ಅರಿಯತೆ ಋಗತೌ ಜ್ಞಾಯತೆ ಇತಿ ಅರ್ಯಂ. ಅರಿಯಲ್ಪಡುವಂಥದ್ದು, ತಿಳಿಯಲ್ಪಡುವಂಥದ್ದು, ಯಾವುದು ತಿಳಿವಿಗೆ ಎಟಕುವಂಥ ವಸ್ತು ಇದೆಯೋ ಪದಾರ್ಥ ಅಂತ ಅರ್ಥ. ಅದೆಲ್ಲವನ್ನು ಮಾ ಅಂತ ತಿಳಿದವನು. ಯಾವುದು ತಿಳಿಯಲಿಕ್ಕೆ ಉಂಟೋ, ತಿಳಿಯಬೇಕಾದ್ದುಂಟೋ ಅದು ಎಲ್ಲವನ್ನೂ ತಿಳಿದವ ಅಂತ ಅರ್ಥ ಅರ್ಯಮ ಅಂದರೆ. ಮತ್ತು ಭಗವಂತನದು ಇನ್ಯಾರು? ಪಿತೃಗಳು ಆದಮೇಲೆ ಅಂದರೆ ಇಲ್ಲಿ ಡಿಪಾರ್ಟೆಡ್ ಸೋಲ್ಸ್, ಅಲ್ಲಿ ಹೋದಾಗ ಆ ಜೀವಕ್ಕೆ ಎಲ್ಲೆಲ್ಲಿ ಕಳಿಸ್ಬೇಕು ಅಂತ, ಪಾಪ ಮಾಡಿದ ಜೀವಕ್ಕೆ ಅದಕ್ಕೆ ಕೂಡಲೇ ಪಿತೃಗಳು ಏನು ಮಾಡ್ತಾರೆ, ಅರ್ಯಮ ಏನು ಮಾಡ್ತಾನೆ, ಯಮನ ಹತ್ರ ಕಳಿಸ್ಬಿಡ್ತಾನೆ. ಯಮ ಸಂಯಮತಾಂ ಅಹಂ. ಯಾರು ತಪ್ಪು ಮಾಡ್ತಾರೆ ಅವರ ಸಂಯಮ, ಅವರನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿಗಳಲ್ಲಿ ಮೃತ ಪಾಪಿಗಳನ್ನು ನಿಯಂತ್ರಣ ಮಾಡತಕ್ಕಂಥ ಯಮನಾಗಿ ನಾನೇ ಯಮನೊಳಗೆ ಸನ್ನಿಹಿತನಾಗಿದ್ದೇನೆ. ಯಮಯತಿ, ಎಲ್ಲವನ್ನು ನಿಯಂತ್ರಿಸುವವನು ಅಂತ ಅರ್ಥ. ಹೀಗೆ ಯಮನಾಗಿ ಅವನೊಳಗೆ ನಾನೇ ಇದ್ದೇನೆ. ಅಲ್ಲಿ ಪಾಪಿಗಳ ಪಿತೃಗಳ ಪ್ರಸ್ತಾಪ ಬಂದ ಕೂಡಲೇ ಪಿತೃಗಳಲ್ಲಿ ಪಾಪ ಮಾಡಿದಂಥ ಜೀವಗಳು ಯಮ. ಹೀಗೆ ಬೇರೆ ಬೇರೆ ವಿಭೂತಿಗಳನ್ನು ಕೃಷ್ಣ ಹೇಳ್ತಾ, ಇನ್ನೂ ಕೆಲವು ವಿಭೂತಿಗಳಿದೆ. ನಾವು ಇವತ್ತು ಪ್ರಾಯ 2 ಶ್ಲೋಕಗಳನ್ನು ಪೂರ್ತಿ ನೋಡಿದೆವು. ಈ ಬಾರಿ ಶುರುವಾದ ಮೇಲೆ 2 ಶ್ಲೋಕ ಆಗಿಲ್ಲ ಯಾವತ್ತು. ಭಾರಿ ದೊಡ್ಡ ವಿಸ್ಮಯ, ಅದ್ಭುತ ಸಂಗತಿಯನ್ನು 2 ಶ್ಲೋಕ ಇವತ್ತು ನೋಡಿಬಿಟ್ಟೆವು. ನಿಜವಾಗಿ ಈ ಬಾರಿ ಮುಗಿಬೇಕಾಗಿದ್ದರೆ 3 ಶ್ಲೋಕವನ್ನು ನೋಡದೇ ಇದ್ದರೆ ಈ ಅಧ್ಯಾಯ ಮುಗಿಯೋಲ್ಲ ಈ ಬಾರಿಗೂ. ಆದ್ದರಿಂದ ನಾವು ಸ್ವಲ್ಪ ವೇಗವಾಗಿ ಮುಂದುವರಿಬೇಕು, ಈ ಬಾರಿಗೆ ಮುಗಿಸ್ಬೇಕು ಈ ಅಧ್ಯಾಯವನ್ನು.
10ನೇ ಅಧ್ಯಾಯ ವಿಭೂತಿ. ಆಮೇಲೆ ಭಗವಂತನ ವಿಶ್ವರೂಪಾಧ್ಯಾಯಕ್ಕೆ ಅಣಿಯಾಗಬೇಕು. ಆದರೆ ಇವತ್ತು ನಾವು 2 ಶ್ಲೋಕಗಳನ್ನು ನೋಡಿದೆವು. ಭಗವಂತನ 2 ಶ್ಲೋಕಗಳಲ್ಲಿ ಬಂದಿರತಕ್ಕಂಥ ವಿಭೂತಿಗಳನ್ನು ನೋಡಿದೆವು. ಮತ್ತೆ ನಾಳೆ ಮತ್ತೆ ನಾಳೆ ಮತ್ತೆ ನಾಳೆ